ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಕ್ರೋಶಾ ಕುಚ್ಚು ಡಿಸೈನು ವಿತೌಟ್ ಕುಚ್ಚನ್ನು ಹಾಕೋಬೋದು, ವಿತ್ ಕುಚ್ಚು ಎರಡೂ ತೋರಿಸಿದ್ದೀನಿ. ಸೊ ಇದೊಂದು ಸ್ಯಾಂಪಲ್ ಪೀಸಿಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಸ್ ಯೂಶುವಲ್ 6 ಎಳೆದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಂಡು 10 ನಂಬರ್ ನೀಡಲ್ಲು. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಕಾಂಟ್ರಾಸ್ಟ್ ಚೆನ್ನಾಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಕುಚ್ಚು ಬದಲು ಕ್ರೋಶದಲ್ಲೇ ಫ್ಲವರ್ ಹಾಕೋ ಡಿಸೈನು. ಓನ್ಲಿ 2 ಸ್ಟೆಪ್ಪಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೇಕಂದರೆ ನೀವು ಇದನ್ನು 3 ಸ್ಟೆಪ್ಪಲ್ಲಿ ಹಾಕೋಬೋದು. ಡಬಲ್ ಆರ್ಚಿಗೆ ನೀವು ಈ ಡಿಸೈನ್ನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಓವರಾಲ್ ಸಕ್ಕತ್ತಾಗಿ ಕಾಣುತ್ತೆ. ವಿತ್ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ. 2 ಥರನೂ ಮಾಡ್ಕೋಬೋದು ಫ್ರೆಂಡ್ಸ್. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗು. 2 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ 3 ಚೈನ್ ಹಾಕ್ಕೊಳ್ಳೋಣ. ಸೊ 3 to 4 ಕೂಡ ಹಾಕ್ಕೋಬೋದು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನಿಮಗೆ ಸ್ವಲ್ಪ ಡಿಸ್ಟೆನ್ಸ್ ಬೇಕು ಆರ್ಚಿಗೂ ಮತ್ತು ಫ್ಲವರ್ಗೆ ಅಂದರೆ ನೀವು 4 ಚೈನ್ ಹಾಕ್ಕೊಳ್ಳಿ. ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ಮೆಷರ್ಮೆಂಟ್ ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಅಲ್ಲಿಂದ 5 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 5 ಚೈನ್ ಹಾಕಿ ಕೂಡ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಫಸ್ಟು 3 ಚೈನ್ ಹಾಕಿ ಲಾಕ್ ಮಾಡಿದೆ, ಮತ್ತು ಇವಾಗ 5 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡಿದೆ, 3 ಚೈನ್ 5 ಚೈನ್. ಸೊ ಎಷ್ಟು 3 ಚೈನ್ 5 ಚೈನ್ ಹಾಕಿದ್ದೀನಲ್ವ, ಮತ್ತು 5 ಚೈನ್ 3 ಚೈನ್ ಹಾಕಬೇಕಂದ್ರೆ ನಾವಿವಾಗ 5 ಚೈನ್ ಹಾಕಿ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ. ಇವಾಗ 5 ಚೈನ್ ಹಾಕಿ 3 ಚೈನ್ 5 ಚೈನ್ ಹಾಕಿದ್ದೀವಲ್ಲ, 5 ಚೈನ್ ಆದ ತಕ್ಷಣ ಮತ್ತೆ 5 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ನಾವೆಲ್ಲಿ ಸಿಂಗಲ್ ಕ್ರೋಶೆಯಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೊತೀನಿ. ಸೊ ಅದೇ ಸಿಂಗಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು 2 ದಾರ ಸೇರಿ 1 ಮಾಡ್ಕೊತೀನಿ. 5 ಚೈನ್ ಲಾಕ್ ಆಯಿತು. ಮತ್ತು 3 ಚೈನ್ ಮಾಡಿ 1 ಚೈನ್ 2 ಚೈನ್ 3 ಚೈನ್ 3 ಚೈನ್ ಮಾಡಿಕೊಂಡು ಲೆಫ್ಟಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ, 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀವಿ. ಫಸ್ಟ್ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. ನಾವು ಫ್ರಂಟ್ ಸೈಡಿಂದ 3 ಚೈನ್ 5 ಚೈನ್ ಹಾಕ್ತೀವಿ, ಬ್ಯಾಕ್ ಸೈಡಿಂದ 5 ಚೈನ್ 3 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊತೀವಿ. ಸೊ ಮತ್ತೆ ಸಾರಿನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಜಸ್ಟ್ ಇಷ್ಟು ಮಾಡ್ಕೊಂಡ್ಬಿಟ್ಟು ಟರ್ನ್ ಮಾಡ್ಕೊಳ್ಳೋಣ. ಇದನ್ನು 2 ಸ್ಟೆಪ್ಪಲ್ಲಿ ಹಾಕೋಬೋದು ಫ್ರೆಂಡ್ಸ್. ನಾವಿಲ್ಲಿ 1 ಸ್ಟೆಪ್ಪಲ್ಲಿ ಹಾಕೋತಾ ಇದ್ದೀನಿ. ಸೊ ಇವಾಗೇನು ನಾವು ಟರ್ನ್ ಮಾಡಿಕೊಂಡಿದ್ದ ತಕ್ಷಣ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ನಾವು ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಲ್ಲ, ಅದ್ರೊಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಒಂದು ಪಿಕಾಟ್ ಆಗುತ್ತೆ ನಮಗೆ. ಇದು ಒಂದು 3 ಚೈನ್ ಕೂಡ ಒಂದು ಕಂಬ ಥರ ಕನ್ಸಿಡರ್ ಮಾಡಿ ಅದಕ್ಕೆ ಪಿಕಾಟ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 ಸತಿ 5 ಚೈನ್ ಏನಿದೆ, 2 ಸತಿ ಒಳಗಡೆನೂ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1 ಟೈಮು, 2 ದಾರ 1 ಟೈಮ್ 1 ಡಬಲ್ ಕ್ರೋಶೆ ಹಾಕ್ಕೋತೀನಿ. ಅಲ್ಲಿಂದ ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ 3 ಚೈನ್. ಸೊ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ನೋಡಿ, ಅಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ 1 ಪಿಕಾಟ್ ಆಯಿತು. ಅಗೇನ್ ಅದೇ ಥರ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡಿಕೊಂಡು ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಇನ್ನೊಂದು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಬೇಕಂದರೆ 3 ಮಾಡ್ಕೋಬೋದು ನೀವು. ಇದು 3 ಮಾಡಿದ್ದೀನಿ ನೋಡಿ, 1 2 3. ಇನ್ನೂ 1 ಮಾಡ್ಕೋಬೋದು. ಆರ್ಚ್ ದೊಡ್ಡದು ಬೇಕಂದರೆ ನೀವು 4 ಮಾಡ್ಕೊಳ್ಳಿ. ಸೊ ಸೆಂಟ್ರಲ್ಲಿ ಒಂದು ಬೀಡನ್ನ ಹಾಕೋಣ. ಆ ಸೈಡ್ ಕೂಡ 4 ಮಾಡ್ಕೋಬೇಕಾಗತ್ತೆ. ಈ ಸೈಡ್ 4 ಮಾಡಿದ್ರೆ. ಸೊ ಬೇಕಂದರೆ 3ಗೆ ನೀವು ಒಂದು ಬೀಡ್ ಹಾಕಿ ಅಗೇನ್ 3 ಮಾಡ್ಕೋಬೋದು. ನಾನಿಲ್ಲಿ ಆರ್ಚ್ ದೊಡ್ಡದು ಬರಲಿ ಅಂದ್ಬಿಟ್ಟು 4 ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮಗೆ ಈ ಪ್ಲೇಸಲ್ಲೇ ಕುಚ್ಚು ಕೂಡ ಬರುತ್ತೆ. ನಿಮಗೆ ಕುಚ್ಚು ಬೇಕಿರೋರು ನೀವು ಫೈನಲ್ ರಿಸಲ್ಟ್ ನೋಡಿ ಔಟ್ಕಮ್ ಹೆಂಗೆ ಬಂದಿದೆ ಅಂತ. ವಿತೌಟ್ ಕುಚ್ಚು ಮಾಡ್ಕೊಳ್ಳೋರು ನೀವು ಬೀಡನ್ನ ಹಾಕ್ಕೊಳ್ಳಿ. ವಿತ್ ಕುಚ್ಚು ಬೇಕೇ ಬೇಕು ಅನ್ನೋರು ಇಲ್ಲಿ ಬೀಡ್ ಬದಲು ನೀವು ಬೀಡ್ ಹಾಕಿದ್ರು ನಡೆಯುತ್ತೆ. ಇಲ್ಲ 2 ಚೈನ್ ಅಥವಾ 1 ಚೈನ್ ಅಷ್ಟು ಗ್ಯಾಪ್ ಬಿಟ್ಬಿಟ್ರೆ ನಮಗೆ ಅಲ್ಲಿ ಕುಚ್ಚು ಕಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ನೋಡಿ ಲಾಸ್ಟಲ್ಲಿ 4 ಹಾಕಿದ್ಮೇಲೆ ಲಾಸ್ಟಲ್ಲಿ ಈ ಬೇಸಲ್ಲಿ ನಾನೇನು ಒಂದು ಸಿಂಗಲ್ ಕ್ರೋಶೆ ಹಾಕಿರ್ತೀನಿ ಅಲ್ಲಿ ಕೂಡ 1 ಡಬಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೋಬೇಕು ಫ್ರೆಂಡ್ಸ್. 4 ಪಿಕಾಟ್ಸ್ ಆದಮೇಲೆ ಒಂದು ಕಂಬನ ಎಕ್ಸ್ಟ್ರಾ ಮಾಡ್ಕೋತೀನಿ. ಅದು ಸಿಂಗಲ್ ಕ್ರೋಶೆಗೆ ಬೇಸ್ ಲೈನ್ಗೆ. ಯಾಕಂದರೆ ಈ ಕಡೆ 3 ಚೈನ್ ಇದೆ. ಸೊ ಅದಕ್ಕೋಸ್ಕರ ಈ ಕಡೆ ಈ ರೀತಿ ಹಾಕೋತಾ ಇದ್ದೀನಿ. ಸೊ ಒಂದು ಕಂಬ ಎಕ್ಸ್ಟ್ರಾ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ.
ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಒಂದೇ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಅಲ್ಲಿಂದ 4 ಚೈನ್, ನಮಗೆ 4 ಚೈನ್ ಈ ಗ್ಯಾಪಲ್ಲಿ ನಮಗೆ ಫ್ಲವರ್ ಬರುತ್ತೆ ಡಿಸೈನ್. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಮಾಡ್ಕೊಳ್ಳಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಈ ಸಿಂಗಲ್ ಕ್ರೋಶೆನ ಎಕ್ಸ್ಟ್ರಾ ಹಾಕಲೇಬೇಕು ಫ್ರೆಂಡ್ಸ್. ಇದು ಒಂದೊಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಮಾಡಲೇಬೇಕು. 4 ಚೈನ್ ಆ ಸೈಡು ಈ ಸೈಡು ಎರಡೆರಡು ಸಿಂಗಲ್ ಕ್ರೋಶೆ ಬರಬೇಕು. ನಮಗೆ ಆರ್ಚ್ ಈ ರೀತಿ ಬಂದಿದೆ ಅಲ್ವಾ. ಸೊ ನೀವು ಪಿಕಾಟ್ಸ್ ಇಲ್ದಿರೋ ರೆಗ್ಯುಲರ್ ಆರ್ಚ್ ಕೂಡ ನೀವು ಮಾಡ್ಕೋಬೋದು. ಸೊ ಪಿಕಾಟ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತು ಆ್ಯಕ್ಚುಲಿ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತು 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಚ್ 3 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಅಗೇನ್ 5 ಚೈನ್ ಹಾಕ್ಕೊಳ್ಳೋಣ. ಸೊ ನಾರ್ಮಲ್ ಪಿಕಾಟ್ ಆರ್ಚ್ ಫ್ರೆಂಡ್ಸ್. ನಿಮಗೆ ಆ ಫ್ಲವರ್ದು ಡಿಸೈನೇ ಬೇಡ ಅಂದರೆ ಬೇಕಂದರೆ ನಾವು 4 ಚೈನ್ ಎಲ್ಲಿ ಮಾಡಿದ್ದೀವಿ ಅಲ್ಲಿ ಕುಚ್ಚು ಕಟ್ಕೋಬೋದು ಡೈರೆಕ್ಟಾಗೆ. ಇಲ್ಲಾಂದರೆ ಫ್ಲವರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಅಗೇನ್ 5 ಚೈನ್ ಹಾಕಿಬಿಟ್ಟು ನೋಡಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ 3 ಚೈನ್ 5 ಚೈನ್ ಹಾಕ್ಕೊಳ್ಳೋದು. ಮತ್ತು 3 ಚೈನ್ 5 ಚೈನ್ 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು. ಸಿಂಗಲ್ ಸ್ಟೆಪ್ಪಲ್ಲೇ ಹಾಕ್ಕೊಂಡು ಹೋಗ್ಬಿಡ್ಬೋದು ಆರ್ಚ್ನ. ಸೊ ಮತ್ತೆ 3 ಚೈನ್ ಹಾಕ್ತೀನಿ ಬ್ಯಾಕ್ ಸೈಡಿಂದ. ನೋಡಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಫಸ್ಟ್ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಸ್ಯಾರಿ ಟರ್ನ್ ಮಾಡಿಕೊಂಡು ಸೊ ಇಲ್ಲಿಂದ 3 ಚೈನ್ ಹಾಕೋಣ. ಮತ್ತೆ 3 ಚೈನ್ 1 ಚೈನ್ 2 ಚೈನ್ 3 ಚೈನ್ ಹಾಕಿ ಈ 3 ಚೈನ್ನ ಕಂಬ ಥರ ಕನ್ಸಿಡರ್ ಮಾಡಿ ಅದ್ರ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು ಒಂದು ಲಾಕ್ ಮಾಡಬೇಕು. ಪಿಕಾಟ್ ಆಗುತ್ತೆ ಒಂದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಈ 2 5 ಚೈನ್ನು ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿಕೊಂಡು ಸೊ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ 4 ಪಿಕಾಟ್ನ ಮಾಡ್ಕೊಳ್ತೀನಿ. 4 ಪಿಕಾಟ್ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಸೊ ಯಾರಿಗೆ ಕುಚ್ಚು ಬೇಡ ಫ್ರೆಂಡ್ಸ್ ಅವ್ರಿಗೆ ಬೀಡ್ ಹಾಕ್ಕೊಳ್ಳಿ. ಯಾರಿಗೆ ಕುಚ್ಚು ಬೇಕಾಗತ್ತೆ 1 ಚೈನ್ ಅಥವಾ 2 ಚೈನ್ ಗ್ಯಾಪ್ ಮಾಡಿಕೊಂಡು ನೀವು ಅಲ್ಲಿ ಕುಚ್ಚನ್ನ ಕಟ್ಕೋಬೋದು. ನಾನಿಲ್ಲಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ. ಬೀಡ್ಗೆ ನಾನು ಕುಚ್ಚು ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೆ ಫೈನಲ್ ಲುಕ್ ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಬೀಡ್ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿದ ತಕ್ಷಣ 3 ಚೈನ್ನ ಈ ರೀತಿ ಕಂಬದ ಕೆಳಗಡೆ ಹೋಗಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ 4 ಪಿಕಾಟ್ಸ್ ಆದಮೇಲೆ ಫ್ರೆಂಡ್ಸ್ 4 ಪಿಕಾಟ್ಸ್ ಆದಮೇಲೆ ಲಾಸ್ಟಲ್ಲಿ ಒಂದು ಕಂಬ ಎಕ್ಸ್ಟ್ರಾ ಈ ಥರ ಬೇಸಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶೆಗೇ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಸೊ ಇದಕ್ಕೆ ಪಿಕಾಟ್ ಬೇಡ, ಹಾಗೆ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡಿದಾಗ ನಮ್ಗೆ 3 ಚೈನ್ ಗ್ಯಾಪ್ ಎಷ್ಟಿರುತ್ತೋ 3 ಚೈನ್ ಗ್ಯಾಪ್ ಅಷ್ಟೇ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಸ್ಟ್ ಆ್ಯಂಡ್ ಶುಡ್ ಮಾಡ್ಕೊಳ್ಳೇಬೇಕು. ಮತ್ತು 4 ಚೈನ್ ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಸ್ಟೆಪ್ಪು ನಮಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಪೂರ್ತಿ ಸ್ಯಾರಿ. ಸೊ ಸೆಕೆಂಡ್ ಸ್ಟೆಪ್ಪು ಫ್ಲವರ್ ಬರುತ್ತೆ, ನಮಗೆ ಕಲರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್. ನಿಮಗೆ ಕೌಂಟಿಂಗ್ಸು ನಿಮ್ಮಿಷ್ಟ ಫ್ರೆಂಡ್ಸ್. ಇನ್ನು ಕಡಿಮೆ ಬೇಕಂದರೆ ಹಾಕ್ಕೋಬೋದು. ಅಂದರೆ ಈ ಕಡೆ 3 ಆ ಕಡೆ 3 ಹಾಕ್ಕೋಬೋದು. ಇಲ್ಲ 8 ಹಾಕ್ಕೊಂಡ್ರೆ ಆರ್ಚ್ ನಮಗೆ ದೊಡ್ಡದಾಗಿರುತ್ತೆ. ಫ್ಲವರ್ಗೆ ಅಂದರೆ ಸೈಜಸ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನಾನು ಕಲರ್ ಚೇಂಜ್ ಮಾಡಿದ್ದೀನಿ ಫ್ರೆಂಡ್ಸ್. ಕಲರ್ ಚೇಂಜ್ ಮಾಡಿ ಸ್ಟಾರ್ಟಿಂಗ್ ಇವಾಗ ಲಾಕ್ ಮಾಡ್ಕೊಳ್ಳೋಣ. ಸೊ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 or 2 ಟೈಮ್ಸ್ ಇಲ್ಲಿ ಕೂಡ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 1 ಟೈಮ್ ಸಿಂಗಲ್ ಕ್ರೋಶೆ, ಇಲ್ಲೇ ಸಿಂಗಲ್ ಕ್ರೋಶೆ ಇದೆಲ್ಲ ಅಲ್ಲೂ ಕೂಡ 1 ಟೈಮು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ ಅಲ್ಲೇ 1 ಟೈಮ್ ಬೇಕಂದರೆ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲ ನಾಟ್ ನಿಮಗೆ ಗ್ರಿಪ್ ಇದೆ ಟೈಟಾಗಿದೆ ಅನ್ಸಿದ್ರೆ ನೀವು ಒಂದೇ ಸತಿ ಸಾಕಾಗುತ್ತೆ ಸ್ಟಾರ್ಟಿಂಗು. ಸೊ ಇಲ್ಲಿಂದ ಚೈನ್ಸ್ ಹಾಕ್ಕೊಂಡು ಹೋಗ್ತೀನಿ. ನಮಗೆ ಏನು ಗ್ರೀನ್ ಕಲರ್ ಪಿಕಾಟ್ ಆರ್ಚ್ ಇದೆ ಅದ್ರ ಹಿಂದೆಗಡೆ ಫುಲ್ ಲೆಂತ್ ಕವರ್ ಆಗೋಷ್ಟು ಚೈನ್ಸ್ನ ಹಾಕೋತೀನಿ ನಾನು. ಸೊ ನಾನಿಲ್ಲಿ 11 ಚೈನ್ಸ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 11 ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಆರ್ಚ್ ದೊಡ್ಡದಿದೆ ಅಲ್ವಾ, ನಾನು 11 ಹಾಕೋತಾ ಇದ್ದೀನಿ. ನೀವು ಪುಟ್ಟ ಆರ್ಚ್ ಅಂದರೆ ನೀವು ನೋಡ್ಕೊಳ್ಳಿ, ಈ ಕಡೆ ಸಿಂಗಲ್ ಕ್ರೋಶೆಗೆ ಬರೋಷ್ಟು ನಿಮಗೆ ಆಗಿರಬೇಕು. 11 ಕರೆಕ್ಟಾಗಿ 11 ಆಗುತ್ತೆ ಫ್ರೆಂಡ್ಸ್. 11 ಆಗಿದ್ಮೇಲೆ ಈ 2 ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ, 2 ಸಿಂಗಲ್ ಕ್ರೋಶೆ ಸೆಂಟರಲ್ಲಿ, ಸೊ 2 ಸಿಂಗಲ್ ಕ್ರೋಶೆ ಸೆಂಟ್ರಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 2 ಸಿಂಗಲ್ ಕ್ರೋಶೆ ಸೆಂಟ್ರಲ್ಲಿ ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ 3 ಚೈನ್ನ ಹಾಕ್ಕೊಳ್ಳೋಣ.
ನೋಡಿ ಈ ಥರ ನೀಟಾಗಿ ಬರಬೇಕು. ನೀವು ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಟೈಟ್ ಇರಬಾರ್ದು, ಲೂಸು ಇರಬಾರ್ದು, ಟೈಟ್ ಇರಬಾರ್ದು, ಕರೆಕ್ಟಾಗಿ ನಮಗೆ ಆರ್ಚ್ ಶೇಪ್ ನೀಟಾಗಿ ಇರಬೇಕು. ಅಷ್ಟು ಚೈನ್ಸ್ನ ಹಾಕ್ಕೊಳ್ಳಿ. ನೋಡಿ ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡ್ತೀನಿ ನಾನು. 3 ಚೈನ್ಗಳನ್ನ ಮಾಡಿಕೊಂಡು ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲ ಫಸ್ಟ್ ಚೈನ್ ಅಂದರೆ ಸಿಂಗಲ್ ಕ್ರೋಶೆ, ಆ ಸಿಂಗಲ್ ಕ್ರೋಶೆ ಒಳಗಡೆ ಮಾಡ್ತೀನಿ. ಸೊ ಸಿಂಗಲ್ ಕ್ರೋಶೆ ಒಳಗಡೆ ಮಾಡಬೇಕು ಫ್ರೆಂಡ್ಸ್. ಅಲ್ಲಿ ಗ್ರೀನ್ ಕಲರ್ ಇದೆಲ್ಲ ಅಲ್ಲಿ ಮಾಡಬಾರ್ದು. ಈ ಪಿಂಕ್ ಏನಿದೆ ಸಿಂಗಲ್ ಕ್ರೋಶೆ ಫಸ್ಟ್ ಒನ್ನು ಅಲ್ಲಿಗೆ ಮಾಡ್ತೀನಿ. ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇದೆ ಇವಾಗ ನೀಡಲ್ ಮೇಲೆ. ಸೊ ಡಬಲ್ ಕ್ರೋಶೆ ಮಾಡಬಾರ್ದು. ಸೊ 3 ದಾರ ಇದೆ ಅಲ್ವಾ, ಫಸ್ಟ್ 2 ದಾರ 1 ಮಾಡ್ಕೋತೀನಿ. ಆ ಲೂಪ್ಸ್ನ ಹಾಗೆ ಇಟ್ಕೋತೀನಿ. ನಮ್ಗೆ ಇವಾಗ 2 ಲೂಪ್ಸ್ ಇದೆ, ಹಾಗೆ ಇಟ್ಕೋತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಪಿಂಕ್ ಕಲರ್ ಸಿಂಗಲ್ ಕ್ರೋಶೆ ಗ್ಯಾಪಲ್ಲೇ ನೀಡಲ್ನ ಹಾಕಿ ದಾರ ಅಂತಂದು ನೋಡಿ. ಇವಾಗ ಫಸ್ಟ್ 2 ದಾರ ಏನಿರುತ್ತೆ ಅದನ್ನು 1 ಮಾಡ್ಕೊಂಡು ಮಿಕ್ಕಿದ ಲೂಪ್ಸ್ನ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋತೀನಿ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈಗ ಫಸ್ಟ್ 2 ದಾರ ಇದೆಲ್ಲ ಅದನ್ನು 1 ಮಾಡ್ಕೊಳ್ಳೋಣ ಅಷ್ಟೇ. ಸೊ ಹಾಗೆ ಇಟ್ಕೋಬೇಕು. ಇವಾಗ ನೀಡಲ್ ಮೇಲೆ 4 ದಾರ ಬಂದಿದೆ, 4 ಬರೋ ಗಂಟ ಆ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಹಂಗಾದರೆ 3 ಚೈನ್ ಆದಮೇಲೆ 3 ಡಬಲ್ ಕ್ರೋಶೆ ಮಾಡಿದ್ರೆ ಈ ಥರ 4 ಲೂಪ್ಸ್ ಬರುತ್ತೆ. ಎಲ್ಲ ಸೇರಿ 1 ಸಿಂಗಲ್ ಕ್ರೋಶೆ ಮಾಡ್ತೀನಿ. 1 ಸಿಂಗಲ್ ಕ್ರೋಶೆ ಮಾಡಿ 5 ಚೈನ್ಸ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ ಸಿಂಗಲ್ ಕ್ರೋಶೆ 4 ಲೂಪ್ಸ್ನು 1 ಮಾಡಿಕೊಂಡು ನಾನಿಲ್ಲಿ 5 ಚೈನ್ನ ಮಾಡ್ಕೋತಾ ಇದ್ದೀನಿ. 5 ಚೈನ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ನೀಡಲ್ನ ತೆಗೀರಿ ಫ್ರೆಂಡ್ಸ್. ನೀಡಲ್ನ ತೆಗೆದುಬಿಟ್ಟು ನೋಡಿ, ಇಲ್ಲಿ ಮಾಡಿರ್ತೀವಿ ಅಲ್ಲ ಪಕ್ಕದಲ್ಲೇ, ಎಲ್ಲಿಂದ ನಮಗೆ ಚೈನ್ ಸ್ಟಾರ್ಟ್ ಆಗಿದೆ ಅಲ್ಲಿ ಪಕ್ಕದಲ್ಲೇ ನೋಡಿ, ಅಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಟೈಪ್ಗಳು ಇರುತ್ತೆ, ಗ್ಯಾಪ್ಸ್ ಇರುತ್ತೆ, ನಮಗೆ ಕಾಣಿಸುತ್ತೆ. ಅಲ್ಲೇ ನೀಡಲ್ನ ಹಾಕಿ ಈ ಥರ ದಾರನ ಎಳ್ಕೊಳ್ಳೋಣ. ಸೊ ಈ ಥರ ದಾರನ ಎಳ್ಕೊಳ್ಳೋಣ. ಆ 5 ಚೈನ್ ಏನಿದೆ ನಮಗೆ ಸರ್ಕಲ್ ಥರ ಲಾಕ್ ಆಗಬೇಕು. ಸೊ ಆ ಥರ ದಾರ ಎಳ್ಕೊಂಡು ಅಗೇನ್ 3 ಚೈನ್ ಮಾಡ್ಕೋತಾ ಇದ್ದೀನಿ. ಸೊ 3 ಚೈನ್ ಮಾಡಿಕೊಂಡು ನೋಡಿ 5 ಚೈನು ಈ ಥರ ಕಾಣಿಸುತ್ತೆ. 3 ಚೈನ್ ಆದ ತಕ್ಷಣ ಅಂದರೆ ಲಾಕ್ ಮಾಡಿದ ತಕ್ಷಣ 3 ಚೈನ್ ಮಾಡ್ಕೊಂಡಿದ್ದೀನಲ್ವ, 5 ಚೈನ್ ಆ ಥರ ಕಾಣಿಸುತ್ತೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆ ನೋಡಿ, 3 ಚೈನ್ ಆದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೊಂಡು 5 ಚೈನ್ ಒಳಗಡೆ ದಾರ ತೊಗೊಂಡು ಬಂದು ಫಸ್ಟ್ ಇಲ್ಲಿ ಕೂಡ ಫಸ್ಟ್ 2 ದಾರನ 1 ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಅದೇ ಥರ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಮೊದಲನೇ 2 ದಾರನ 1 ಮಾಡ್ಕೋತೀನಿ. ಸೊ ಈ ರೀತಿ 3 ಸತಿ ಮಾಡ್ಕೋಬೇಕು ಫ್ರೆಂಡ್ಸ್. 3 ಚೈನ್ ಆದಮೇಲೆ ಈ ಥರ 3 ಟೈಮ್ಸ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 5 ಚೈನ್ ಒಳಗಡೆ ಹೋಗಿ ದಾರ ಅಂತಂದು ಫಸ್ಟ್ 2 ದಾರನ 1 ಮಾಡ್ಕೋಬೇಕು. ಇವಾಗ 4 ಲೂಪ್ಸ್ ಬಂದಿರುತ್ತೆ ನಮಗೆ ನೀಡಲ್ ಮೇಲೆ. ಈ 4 ಲೂಪ್ಸ್ ಬಂದಿರುತ್ತೆ ಅಲ್ವಾ, 3 ಸರ್ತಿ ಕಂಬ ಟೈಪ್ ಮಾಡಿದಾಗ 4 ಲೂಪ್ ಬಂದಿರುತ್ತೆ. ಆ 4 ಲೂಪ್ಗೂ ನಾನು 1 ಸತಿ ನೋಡಿ 1 ಸತಿ ದಾರನ ಎಳ್ಕೊಳ್ತೀನಿ. ಎಳ್ಕೊಂಡು ಮತ್ತೆ 3 ಚೈನ್, 1 ಚೈನ್, 2 ಚೈನ್, 3 ಚೈನ್, 3 ಚೈನ್ ಹಾಕಿ ಆ 5 ಚೈನ್ ಒಳಗಡೆ ಲಾಕ್ ಮಾಡ್ತೀನಿ. ನಮಗೆ ಪೆಟಲ್ ಶೇಪ್ ಬರುತ್ತೆ. ಸೊ ಫಸ್ಟ್ ಪೆಟಲ್ಲು ನಾವು ಇದೇ ರೀತಿ ಮಾಡಿರೋದು, ಬಟ್ ಅದೊಂದು ಸಿಂಗಲ್ ಕ್ರೋಶೆಗೆ ಮಾಡಿದ್ವಿ. ಇವಾಗ ನಮಗೆ 4 ಪೆಟಲ್ಲು ಈ 5 ಚೈನ್ ಒಳಗಡೆ ಮಾಡಬೇಕು. ಸೊ ಲಾಕ್ ಆದ ತಕ್ಷಣ ಟೈಟಾಗಿ ಲಾಕ್ ಮಾಡಿ ಸ್ವಲ್ಪ ಪೆಟಲ್ನ ಜರುಗಿಸ್ಕೊಂಡು ಸ್ಪೇಸ್ ಕರೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನೀವು ಮಾಡ್ತಾ ಹೋದರೆ ಆಗುತ್ತೆ. ಮತ್ತು 3 ಚೈನ್ ಮಾಡ್ಕೋತೀನಿ. 3 ಚೈನ್ ಮಾಡ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು ಈ 2 ದಾರನ 1 ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಮಾಡ್ಕೋತೀನಿ. ಈ ರೀತಿ 3 ಸತಿ ಮಾಡ್ಕೋತೀನಿ. 3 ಚೈನ್ ಹಾಕಿದ್ಮೇಲೆ 4 ಲೂಪ್ ಬಂದಿರುತ್ತೆ ನಮಗೆ ನೀಡಲ್ ಮೇಲೆ. 4 ಲೂಪ್ ಬರೋವರೆಗೂ ನಾವು ಮಾಡಿಕೊಂಡು 4 ಲೂಪ್ನು 1 ಸತಿ ಸಿಂಗಲ್ ಕ್ರೋಶೆ ಅಂದರೆ ಸಿಂಗಲ್ ಕ್ರೋಶೆ 1 ಚೈನ್, 2 ಚೈನ್, 3 ಚೈನ್ ಈ ಥರ ಮಾಡಿಕೊಂಡು ಅಗೇನ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಸೊ 5 ಚೈನ್ ತುಂಬ ಟೈಟಾಗಿ ಹಾಕ್ಕೋಬೇಡಿ, ಆರಾಮ್ಸಾಗಿ ಹಾಕ್ಕೊಳ್ಳಿ. ಯಾಕಂದರೆ ನಮಗೆ 4 ಪೆಟಲ್ ಇಡಿಸ್ಬೇಕು ಪ್ಲೇಸು. ಇನ್ನೂ 1 ಪೆಟಲ್ ಹಾಕೋಣ. 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಮಾತ್ರ 1 ಮಾಡ್ಕೊಳ್ಳೋಣ. ಮತ್ತು 2 ದಾರ ನಾರ್ಮಲ್ ಡಬಲ್ ಕ್ರೋಶೆ ಮಾಡಿನೂ ಈ ಥರ ಪೆಟಲ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಶಾರ್ಪ್ ಎಡ್ಜಸ್ ಬರುತ್ತೆ ಅಷ್ಟೇ. ಸೊ ಅದು ಕೂಡ ನೀವು ಮಾಡ್ಕೋಬೋದು. 2 ಚೈನ್ ಮಾಡ್ಕೊಂಡು 3 ಕಂಬ ಮಾಡ್ಕೊಂಡು 2 ಚೈನ್ ಮಾಡಿ ಲಾಕ್ ಮಾಡಿದ್ರೆ ಕೂಡ ಇದೇ ಥರ ಪೆಟಲ್ ಬರುತ್ತೆ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸೊ 3 ಚೈನ್ ಮಾಡಿಕೊಂಡು ಸೇಮ್ ಪ್ಲೇಸಿಗೆ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಅಗೇನ್ ಇನ್ನೂ 1 ಪೆಟಲ್ ಮಾಡಬೇಕು. ಪ್ಲೇಸ್ ಇರುತ್ತೆ ನಿಮಗೆ ನೋಡಿ, ಅಷ್ಟು ಪ್ಲೇಸಲ್ಲಿ 1 ಪೆಟಲ್ ಇಡಿಸುತ್ತೆ. ಮಾಡಿ ತೋರಿಸ್ತೀನಿ. 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡಿ ಮತ್ತು 3 ಸರ್ತಿ ಅದೇ ಥರ ಮಾಡ್ಕೋಬೇಕು. 2 ದಾರ 1 ಟೈಮ್,
ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ದಾರ ಒನ್ ಟೈಮ್. ಆ್ಯಕ್ಚುಲಿ ಡಬಲ್ ಕ್ರೋಶೆಗಿಂತ ಇದು ಇನ್ನೂ ಈಸಿ ಆಗುತ್ತೆ ಫ್ರೆಂಡ್ಸ್. 4ಕ್ಕೆ ಲೂಪ್ ಬರೋಗಂಟ ನೋಡಿಕೊಂಡು ಒಂದು ಸತಿ ಲಾಕ್ ಮಾಡಿಬಿಡಬೇಕು. 5 ಅಂದರೆ ಸ್ಟಾರ್ಟಿಂಗ್ ಪೆಟಲ್ ಬಿಟ್ಟು 5 ಚೈನ್ ಒಳಗಡೆ 4 ಪೆಟಲ್ಸ್ ಬರುತ್ತೆ ಫ್ರೆಂಡ್ಸ್. 5 ಚೈನ್ ಒಳಗಡೆ 4 ಪೆಟಲ್ ಈ ರೀತಿ ಮಾಡಬೇಕು. ಈ ಥರ ಒಂದು ಮಾಡಿಕೊಂಡು 4 ಲೂಪ್ಸ್ನ ಒಂದು ಮಾಡ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾವಿವಾಗ ಇಲ್ಲಿ 3 ಚೈನ್ ಮಾಡೋಂಗಿಲ್ಲ ಫ್ರೆಂಡ್ಸ್, 1 ಚೈನು ಮಾಡೋಂಗಿಲ್ಲ. ಜಸ್ಟ್ 4 ಲೂಪ್ಸ್ನ ಒಂದು ಮಾಡ್ಕೊಂಬಿಟ್ಟು ಇಲ್ಲಿ 2 ಸಿಂಗಲ್ ಕ್ರೋಶೆ ಇರುತ್ತಲ್ಲ ಸೆಂಟರಲ್ಲಿ 2 ಸಿಂಗಲ್ ಕ್ರೋಶೆ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಂಬಿಡಬೇಕು. ಲಾಕ್ ಮಾಡ್ಕೋಬೇಕು. ಅದು ಲಾಕ್ ಆಗುತ್ತೆ. ಲಾಕ್ ಆಗಿದ ತಕ್ಷಣ ನಾವಿಲ್ಲಿ 11 ಚೈನ್ಸ್ನ ಹಾಕ್ಕೊಳ್ಳೋಣ. ನೋಡ್ಕೊಳ್ಳಿ ನಿಮ್ಮ ಆರ್ಚ್ ಎಷ್ಟು ವಿಡ್ತ್ ಜಾಸ್ತಿ ಇದೆ, ಎಷ್ಟು ಅಗಲ ಇದೆ ಅಷ್ಟು ಅಂದರೆ ಕರೆಕ್ಟಾಗಿ ಇಡಿಸ್ಬೇಕು. ನಮಗೆ ಬ್ಯಾಕ್ ಸೈಡಲ್ಲಿ ಟೈಟ್ ಆಗಬಾರ್ದು. ಟೈಟ್ ಆಗಿಬಿಟ್ರೆ ಸ್ಯಾರಿ ರಿಂಕಲ್ ಬಂದುಬಿಡುತ್ತೆ, ಲೂಸ್ ಕೂಡ ಆಗಬಾರ್ದು. ಒಂಥರ ಡ್ರಾಪ್ ಆದಂಗೆ ಅನಿಸುತ್ತೆ, ಬಿದ್ದೋದಾಗ ಟೈಪ್ ಇರುತ್ತೆ. ಆರ್ಚ್ ಕೆಳಗಡೆ ಕಾಣಿಸ್ಬಾರ್ದು. ಕರೆಕ್ಟಾಗಿರಬೇಕು ಮೆಷರ್ಮೆಂಟು. ನೀವು ಚೆಕ್ ಮಾಡಿಕೊಂಡು ಫಸ್ಟ್ ಆರ್ಚ್ ಎಷ್ಟು ಹಾಕ್ತೀರಾ ಅದೇ ಥರ ಹಾಕ್ಕೋಬೇಕು. ಹಿಂದೆಗಡೆ ಮಾತ್ರ ಪರ್ಫೆಕ್ಟಾಗಿರಬೇಕು ಫ್ರೆಂಡ್ಸ್. ಸ್ಯಾರಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಜಸ್ಟ್ ನೋಡಿಕೊಂಡು ಎಷ್ಟು ಚೈನ್ ಇಡ್ಸುತ್ತೆ ಅಷ್ಟು ಚೈನ್ ಹಾಕಿ. ನನಗೆ 11 ಇಡ್ಸಿದೆ ಈ ಆರ್ಚ್ ಹಿಂದೆಗಡೆ. ಇದೇ ಆರ್ಚ್ ಹಾಕ್ತೀನಿ ಇಷ್ಟೇ ಮಾಡ್ತೀನಿ ಅಂದರೆ 11 ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಸೊ ಈ ಥರ ಫ್ಲವರು ಸೆಂಟ್ರಲ್ಲಿ ನಮಗೆ ಬರುತ್ತೆ. ನಾವು 4 ಚೈನ್ ಗ್ಯಾಪ್ ಬಿಟ್ಟಿದ್ವಿ ಅಲ್ಲ, ಅದ್ರ ಕೆಳಗಡೆ ಈ ಥರ ಫ್ಲವರ್ ಬರುತ್ತೆ. ಸ್ವಲ್ಪ ಶೇಪ್ ಸರಿ ಮಾಡ್ಕೊಳ್ಳಿ. ಹಾಕ್ತಾ ನಿಮಗೆ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಈ ರೀತಿ ಫ್ಲವರ್ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಇದೇ ಫ್ಲವರ್ ಬೇಡ ನಮಗೆ, ನಾರ್ಮಲ್ ರೆಗ್ಯುಲರ್ ಫ್ಲವರೇ ಮಾಡ್ತೀವಿ ಅಂದರೆ ಅದು ಕೂಡ ನೀವು ಮಾಡ್ಕೋಬೋದು. ನೋಡಿ ಮತ್ತೆ ನಾನು 3 ಚೈನ್ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಆದ ತಕ್ಷಣ 3 ಚೈನ್ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ನಾವೇನು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಪಿಂಕ್ ಕಲರ್ ಥ್ರೆಡ್ಡಲ್ಲಿ, ಸೊ ಅದರಲ್ಲಿ ಮಾಡಬೇಕು. ಪ್ಯಾರಡ್ ಗ್ರೀನಲ್ಲಿ ಗ್ಯಾಪಲ್ಲಿ ಮಾಡಬಾರ್ದು. ಸೊ ಪಿಂಕ್ ಕಲರ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಅದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ. ಮತ್ತು ಇದೇ ರೀತಿ ಇನ್ನೂ 2 ಸರ್ತಿ ಮಾಡ್ಕೋತೀನಿ. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳೋಣ. ಈ ಥರ 3 ಟೈಮ್ಸ್ ಅಷ್ಟೇ ಮಾಡಬೇಕು. ಸೊ ಬೇಗ ಆಗೋಗುತ್ತೆ ಫ್ರೆಂಡ್ಸ್. ಪೆಟಲ್ಸ್ ನಿಮಗೆ ಗೊತ್ತೇ ಆಗೋದಿಲ್ಲ, ಫಾಸ್ಟಾಗಿ ಮುಗಿದೋಗುತ್ತೆ. ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಫ್ಲವರ್ ಪೆಟಲ್ಸ್ನ. ಆಮೇಲೆ ಯಾವ ಆರ್ಚಿಗಾದರೂ ನೀವು ಇದನ್ನು ಅಟ್ಯಾಚ್ ಮಾಡ್ಕೋಬೋದು ಈ ರೀತಿ. 4 ಚೈನ್ ಗ್ಯಾಪ್ ಬಿಟ್ಬಿಟ್ರೆ ಸಾಕಾಗುತ್ತೆ. ಮತ್ತು 3 ಚೈನ್ ಹಾಕ್ತೀನಿ, 5 ಚೈನ್ ಹಾಕ್ಕೊಳ್ಳೋಣ. ಆ ಪೆಟಲ್ ಕಂಪ್ಲೀಟ್ ಆದ ತಕ್ಷಣ ಅಂದರೆ 4 ಲೂಪ್ಸ್ ಒಂದು ಮಾಡ್ಕೊಂಡಿದ್ದ ತಕ್ಷಣ 5 ಚೈನ್ ಹಾಕ್ಕೊಂಡು ಸ್ವಲ್ಪ ನೀಡಲ್ ತೆಗೆದುಬಿಡ್ತೀನಿ. ಪಕ್ಕದಲ್ಲೇ ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆದು ಇರುತ್ತೆ ಗ್ಯಾಪ್, ಅಲ್ಲಿಗೆ ನಾನು ಈ ಥ್ರೆಡ್ನ ಎಳ್ಕೊಂಡ್ಬಿಟ್ಟು 3 ಚೈನ್ ಹಾಕ್ಕೊಳ್ಳೋಣ. ಡೈರೆಕ್ಟಾಗಿ ಅದು ಲಾಕ್ ಕೂಡ ಆಗುತ್ತೆ, 3 ಚೈನು ಆಗೋಗುತ್ತೆ. ಸೊ ಲಾಕ್ ಆದ ತಕ್ಷಣ 3 ಚೈನ್ ಆದ ತಕ್ಷಣ ಈ ಥರ 5 ಚೈನ್ದು ಒಂದು ಸರ್ಕಲ್ ಥರ ಲೂಪ್ ಬರುತ್ತೆ, ಬಿಗ್ ಲೂಪ್. ಸೊ ಅಲ್ಲಿಗೆ ನಾವು ಇನ್ನು 4 ಪೆಟಲ್ಸ್ನ ಹಾಕಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕಷ್ಟೇ. ಮಿಕ್ಕಿದ ಲೂಪ್ಸ್ನ ಹಾಗೆ ಇಟ್ಕೋಬೇಕು. 4 ಲೂಪ್ ಬರಬೇಕು ನಮಗೆ ನೀಡಲ್ ಮೇಲೆ. 3 ಆಯಿತು. ಇನ್ನೂ ಒಂದು ಹಾಕಿ ದಾರ ಅಂತಂದು ಫಸ್ಟ್ 2 ದಾರ ಒಂದು ಮಾಡ್ಕೋಬೇಕು. ಈ 4 ಲೂಪನ್ನು ಒಂದು ಮಾಡ್ಕೊಳ್ಳೋಣ. 4 ಲೂಪ್ ಒಂದು ಮಾಡಿಕೊಂಡು ಅಗೇನ್ 3 ಚೈನ್ ಹಾಕಿ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕೋಣ, 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಈ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿಕೊಂಡ್ರೆ ನಮಗೆ ಪೆಟಲ್ ಫಾರ್ಮ್ ಆಗುತ್ತೆ. ಸೊ ಈ ಥರ ಇನ್ನೂ 4 ಅಂದರೆ ಇನ್ನೂ 3 ಇದನ್ನು ಬಿಟ್ಟು 3 ಹಾಕ್ಕೋಬೇಕು. ಒಟ್ಟು 5 ಚೈನ್ ಒಳಗಡೆ 4 ಪೆಟಲ್ಸ್ ಬರಬೇಕು. ಕೌಂಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಈ ಥರ ನೀಟಾಗಿ ಬರುತ್ತೆ. ಸೊ ಲಾಸ್ಟ್ 4 ಚೈನು ಒಂದು ಮಾಡಿಕೊಂಡು ಬೇಕಂದರೆ ಒಂದು ಚೈನ್ ಕೂಡ ಎಕ್ಸ್ಟ್ರಾ ಹಾಕ್ಕೋಬೋದು ಫ್ರೆಂಡ್ಸ್. ನೀವು ನೋಡಿಕೊಂಡು ಸ್ಟಾರ್ಟಿಂಗ್ ಯಾವ ರೀತಿ ಗ್ಯಾಪ್ ಇರುತ್ತೆ ಆ ರೀತಿ. ಒಬ್ಬೊಬ್ರದ್ದು ಗ್ಯಾಪ್ ಜಾಸ್ತಿ ಬಂದಿರುತ್ತೆ, ಒಬ್ಬೊಬ್ರದ್ದು ಕಡಿಮೆ ಬಂದಿರುತ್ತೆ. ಕಡಿಮೆ ಬಂದಿದ್ರೆ ಜಸ್ಟ್ ಚೈನ್ಸ್ ಬೇಡ. ಜಾಸ್ತಿ ಗ್ಯಾಪ್ ಇದ್ದರೆ ಸ್ಟಾರ್ಟಿಂಗ್ ಪೆಟಲ್ಗೆ ನಿಮಗೆ ಒಂದು ಚೈನ್ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು. ಒಟ್ಟಿನಲ್ಲಿ ಬ್ಯಾಲೆನ್ಸಿಂಗ್ ಆಗಿರಬೇಕು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಫಿನಿಶಿಂಗ್. ಅದು ಫಿನಿಶಿಂಗಾಗಿ ಕಾಣಿಸುತ್ತೆ, ನಿಮಗೆ ನೀಟ್ ಫಿನಿಶ್ ಕೊಡುತ್ತೆ. ಸೊ ಮತ್ತೆ 11 ಚೈನ್ ಹಾಕಿ 2 ಸಿಂಗಲ್ ಕ್ರೋಶೆ ಮಧ್ಯ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಇದನ್ನು ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ಹಿಂದೆ ಚೈನ್ಸ್ ಎಲ್ಲ ಬಂದಿರುತ್ತೆ, ನಿಮಗೆ ಥ್ರೆಡ್ಸ್ ಎಲ್ಲ ಟೈಟ್ ಇರೋದು ನೀಟಾಗಿರುತ್ತೆ. ಸೀರೆ ರಿಂಕಲ್ಸ್ ಬರ್ದಿರೋ ಥರ ನೀವು ನೀಟಾಗೆ ಮಾಡ್ಕೋಬೇಕು.
ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. 2 ಆರ್ಚ್ ಮಧ್ಯೆ ಒಂದು ಫ್ಲವರ್ ಕಾಣಿಸುತ್ತೆ. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಪಿಕಾಟ್ಸ್ ಬೇಡ, ರೆಗ್ಯುಲರ್ ಆರ್ಚ್ ಮಾಡ್ಕೊಳ್ತೀನಿ ಅಂದರೆ ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಒಂದು 6 ಡಬಲ್ ಕ್ರೋಶೆ, ಸೆಂಟ್ರಲ್ಲಿ ಬೀಡು, ಲೆಫ್ಟ್ ಸೈಡಲ್ಲೂ ಒಂದು 6 ಡಬಲ್ ಕ್ರೋಶೆ ಮಾಡ್ಕೋಬೋದು. ಸೊ ಬೀಡ್ ತೆಗೆದುಬಿಟ್ಟು ಕುಚ್ಚು ಬೇಕಿರೋರು ಅಲ್ಲಿ ಬೀಡ್ ತೆಗೆದು ಕುಚ್ಚು ಕಟ್ಕೋಬೋದು. ನಾನು ಕಟ್ಟಿ ಕೂಡ ತೋರಿಸಿದ್ದೀನಿ. ಜಸ್ಟ್ ಹಾಗೆ ಬಿಡೋರು ಹೀಗೆ ಕಾಣಿಸುತ್ತೆ. 2 ಆರ್ಚ್ ಮಧ್ಯೆ ಒಂದು ಫ್ಲವರ್. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಡೈರೆಕ್ಟಾಗಂತೂ ತುಂಬ ಚೆನ್ನಾಗಿದೆ ಡಿಸೈನು. ದೂರದಿಂದ ನೋಡೋಕ್ಕಷ್ಟೇ. ಕುಚ್ಚು ಕಟ್ಟಿದ್ದು ಇನ್ನೂ ಲುಕ್ಕಾಗಿ ಬಂದಿದೆ. ಸೊ ನೀವು ನೋಡ್ಬೋದು ಕುಚ್ಚು ಕಟ್ಟಿರೋದು ಯಾವ ರೀತಿ ಅಂತ. ನಾನಿಲ್ಲಿ ಒಂದು 90ರಿಂದ 100 ಎಳೆ ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೇನೆ. ಸೆಂಟ್ರಲ್ಲಿ ಚಿಕ್ಕ ಗ್ಯಾಪ್ ಅಷ್ಟೇ ಅಲ್ವಾ ಇರೋದು. ಬೀಡ್ನು ಸೇರಿಸ್ಬಿಟ್ಟು ಕಟ್ಟಿದ್ದೇನೆ. ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಪಿಕಾಟ್ಸ್ ಮಧ್ಯೆ ನಿಮಗೆ ಕುಚ್ಚು ಚೆನ್ನಾಗೇ ಕಾಣಿಸುತ್ತೆ. ವಿತ್ ಫ್ಲವರ್ ಅಂದರೆ ತುಂಬ ಸಖತ್ತಾಗಿ ಕಾಣುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಪಕ್ಕಾ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿ ಕೂಡ ಇದೆ, ಚೆನ್ನಾಗಿ ಕೂಡ ಔಟ್ಕಮ್ ಬರುತ್ತೆ ನಿಮಗೆ. ಇದಕ್ಕೆ ಪ್ರೈಸ್ ಬಂದು ನಿಮ್ಮ 650 750 ಅರೌಂಡ್ ಎಲ್ಲ ಚಾರ್ಜ್ ಮಾಡ್ಬೋದು. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.